पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರ ಅದ್ಭುತ ಪವಾಡಗಳನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡ. ಕುರುಡ ಬಾಲಕನಿಗೆ ದೊರೆತ ಬೆಳಕು. ಒಂದು ಪುಟ್ಟ ಹಳ್ಳಿಯಲ್ಲಿ ಗೋಪಾಲ ಎಂಬ ಬಾಲಕನಿದ್ದ. ಅವನು ಹುಟ್ಟಿನಿಂದಲೇ ಕಣ್ಣು ಕಾಣದವನಾಗಿದ್ದ. ಹುಟ್ಟಿನಿಂದಲೇ ಕುರುಡನಾಗಿದ್ದ. ಅವನ ತಂದೆ ತಾಯಿ ಬಡವರಾಗಿದ್ದರು. ಕುರುಡು ಮಗನಿಗೆ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ದಿನವೂ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಅವರ ಹಳ್ಳಿಗೆ ಒಬ್ಬ ವೃದ್ಧ ಭಕ್ತನೊಬ್ಬ ಬಂದಿದ್ದನು. ಆತನು ಇವರ ಕುಟುಂಬವನ್ನು, ಇವರ ಬಡತನ, ಇವರ ಪರಿಸ್ಥಿತಿಯನ್ನು ನೋಡಿ ಹೀಗೆಂದನು: ನೀವು ನಿನ್ನ ಕುರುಡು ಮಗನನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರು ರಾಘವೇಂದ್ರ ರಾಯರು ಎಲ್ಲರ ಕಷ್ಟವನ್ನು ದೂರ ಮಾಡುತ್ತಾರೆ. ಖಂಡಿತ ನಿಮ್ಮ ಕಷ್ಟವನ್ನು ಕೂಡ ದೂರ ಮಾಡುತ್ತಾರೆ ಎಂದು ಹೇಳಿದನು. ಆ ಮಾತನ್ನು ನಂಬಿದ ತಂದೆ ತಾಯಿ ತಮ್ಮ ಕುರುಡು ಮಗನನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೋದರು. 3 ದಿನಗಳ ಕಾಲ ಅಲ್ಲಿಯೇ ನಿಂತು ರಾಯರ ಪೂಜೆ ಮಾಡಿದರು. ರಾಯರ ಸ್ತೋತ್ರ ಪಠಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸಿದರು. 3ನೇ ದಿನ ರಾತ್ರಿ ಬಾಲಕನಿಗೆ ಕನಸು ಬಂತು. ದಿವ್ಯ ತೇಜಸ್ಸಿನಿಂದ ಗುರು ರಾಘವೇಂದ್ರರು ಕಾಣಿಸಿಕೊಂಡು ಅವನ ತಲೆಯ ಮೇಲೆ ಕೈಯಿಟ್ಟು, ಶ್ರೀಹರಿಯನ್ನು ಸದಾ ಸ್ಮರಿಸು, ನಿನ್ನ ಜೀವನ ಬೆಳಕಿನಿಂದ ತುಂಬುತ್ತದೆ ಎಂದು ಆಶೀರ್ವದಿಸಿದರು. ಬೆಳಗ್ಗೆ ಎದ್ದ ಗೋಪಾಲ ನಿಧಾನವಾಗಿ ಕಣ್ಣು ತೆರೆದ. ಮೊದಲು ಮುಸುಕಾಗಿ ಕಾಣಿಸಿತು. ನಂತರ ತಾಯಿ ತಂದೆ ಮುಖ ಸ್ಪಷ್ಟವಾಗಿ ಕಾಣತೊಡಗಿತು. ಅಮ್ಮ, ಅಮ್ಮ, ನನಗೆ ನೀವು ಕಾಣುತ್ತಿದ್ದೀರಿ ಎಂದು ಸಂತೋಷದಿಂದ ಕೂಗಿದ. ಆತನಿಗೆ ಎಲ್ಲಿಲ್ಲದ ಸಂತೋಷ, ಆನಂದ. ಅದು ಮಾತಿನಿಂದ ಹೇಳಲಾಗದಂಥ ಕ್ಷಣವಾಗಿತ್ತು. ಆ ಕ್ಷಣ ತಾಯಿ ತಂದೆಯ ಕಣ್ಣಲ್ಲಿ ಸಂತಸದ ಕಣ್ಣೀರು ಹರಿಯಿತು. ಅಲ್ಲಿದ್ದ ಭಕ್ತರೆಲ್ಲ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಯಘೋಷ ಮಾಡಿದರು. ಗೋಪಾಲ ಬೆಳೆದ ನಂತರ ವಿದ್ಯಾಭ್ಯಾಸ ಮಾಡಿ ಪ್ರತಿ ವರ್ಷ ಮಂತ್ರಾಲಯಕ್ಕೆ ತೆರಳಿ ಅನ್ನದಾನ ಮಾಡಿ ರಾಯರ ಮಹಿಮೆಯನ್ನು ಎಲ್ಲರಿಗೂ ಹೇಳುತ್ತಾ ಬಂದನು. ಇದರ ನೀತಿ ಅಚಲ ಭಕ್ತಿ, ನಂಬಿಕೆ, ದೇವರ ಕೃಪೆ ಜೀವನದಲ್ಲಿ ಆಶಯ ಬೆಳಕನ್ನು ಮೂಡಿಸುತ್ತದೆ. ರಾಯರ ಮೇಲಿನ ಅಪಾರ ನಂಬಿಕೆ ಇದ್ದರೆ ರಾಯರು ಖಂಡಿತ ನಂಬಿದವರ ಕೈ ಬಿಡುವುದಿಲ್ಲ. ಯಾವುದಾದರೂ ರೂಪದಲ್ಲಿ ಬಂದು ರಾಯರು ನಮಗೆ ಸಹಾಯ ಮಾಡುತ್ತಾರೆ. ರಾಯರ ಮತ್ತೊಂದು ಪವಾಡ. ಗುರು ರಾಘವೇಂದ್ರ ರಾಯರ ಮತ್ತೊಂದು ಪವಾಡ. ಒಮ್ಮೆ ಒಬ್ಬ ಬಡ ರೈತನು ಹಲವು ವರ್ಷಗಳಿಂದ ಬರಗಾಲದಿಂದ ತುಂಬ ಸಂಕಷ್ಟದಲ್ಲಿದ್ದನು. ಬೆಳೆ ಬೆಳೆಯದೆ ಸಾಲದ ಹೊರೆ ಹೆಚ್ಚಾಯಿತು. ಕೊನೆಗೆ ಆತ ಮನಸ್ಸಿನಲ್ಲಿ ಗುರು ರಾಘವೇಂದ್ರಾಯ ನನ್ನ ಕುಟುಂಬವನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ ಮಂತ್ರಾಲಯಕ್ಕೆ ತೆರಳಿದನು. ರಾಯರ ಬೃಂದಾವನದ ಮುಂದೆ ಕಣ್ಣೀರು ಹಾಕುತ್ತಾ ಸೇವೆ ಸಲ್ಲಿಸಿ ದೊರೆತ ಮಂತ್ರಾಕ್ಷತೆ ಮತ್ತು ಪ್ರಸಾದವನ್ನು ಭಕ್ತಿಯಿಂದ ಮನೆಗೆ ತಂದನು. ಆ ರಾತ್ರಿ ಅವನ ಕನಸಿನಲ್ಲಿ ಗುರು ರಾಘವೇಂದ್ರರು ಕಾಣಿಸಿಕೊಂಡರು. ನಾಳೆ ಬೆಳಗ್ಗೆ ನಿನ್ನ ಹೊಲದ ಈಶಾನ್ಯ ಮೂಲೆಯಲ್ಲಿ ಹೊಲವನ್ನು ಅಗೆ, ಭಯಪಡಬೇಡ, ಶ್ರೀಹರಿಯ ಕೃಪೆ ನಿನ್ನ ಮೇಲೆ ಇದೆ ಎಂದು ಆಶೀರ್ವದಿಸಿದರು. ಆ ರೈತನು ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಹೊಲದ ಕಡೆ ಹೊರಡುತ್ತಾನೆ. ರಾಯರು ಕನಸಿನಲ್ಲಿ ಹೀಗೆ ಬಂದು ಹೇಳಿರುವರು, ಏನಿದೆಯೋ ನೋಡೋಣ ಎಂದು ಆತ ತನ್ನ ಹೊಲಕ್ಕೆ ಹೋಗುತ್ತಾನೆ. ರಾಯರು ಹೇಳಿದ ದಿಕ್ಕಿನಲ್ಲಿ, ಹೇಳಿದ ಜಾಗದಲ್ಲಿ ಆತನು ಅಗೆಯಲು ಶುರು ಮಾಡುತ್ತಾನೆ. ಆತನು ಅಗೆಯಲು ಶುರು ಮಾಡಿದಾಗ ಆತನಿಗೆ ಒಂದು ಹಳೆ ತಾಮ್ರದ ಪಾತ್ರೆ ಸಿಗುತ್ತದೆ. ಆ ಪಾತ್ರೆಯನ್ನು ಸಂತೋಷದಿಂದ ರೈತ ಮಣ್ಣನ್ನು ಸರಿಸಿ ಮಣ್ಣಿನಲ್ಲಿದ್ದ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ. ಆದರೆ ಅದರಲ್ಲಿ ಯಾವುದೇ ರೀತಿ ಹಣ, ಚಿನ್ನ, ಒಡವೆ, ರತ್ನ, ಹವಳ ಇರುವುದಿಲ್ಲ. ಅದರ ಬದಲಿಗೆ ಅದರಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳು ಇರುತ್ತವೆ. ರೈತ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ನೀನು ತೋರಿಸಿದ ದಾರಿಯಲ್ಲೇ ನಾನು ನಡೆಯುವೆ ಗುರುವೇ ಎಂದು ಆ ಬೀಜಗಳನ್ನು ತೆಗೆದುಕೊಂಡು
ರಾಯರ ಹೆಸರನ್ನು ಮಂತ್ರವನ್ನು ಪಠಿಸುತ್ತಾ ಆ ಬೀಜಗಳನ್ನು ಹೊಲದಲ್ಲಿ ಹಾಕುತ್ತಾನೆ. ಆ ವರ್ಷ ಆತನಿಗೆ ಒಳ್ಳೆ ಫಲವತ್ತಾದ ಗುಣಮಟ್ಟದ ಬೆಳೆ ದೊರೆಯುತ್ತದೆ. ಆತನ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಆತನಿಗೆ ತನ್ನ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ನೋಡಿ ಎಲ್ಲಿಲ್ಲದ ಖುಷಿ, ಆನಂದವಾಗುತ್ತದೆ. ಕಣ್ಣೀರು ಸುರಿಸುತ್ತಾ ಹೊಲದಲ್ಲೇ ನಿಂತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ರಾಯರ ನಾಮಸ್ಮರಣೆಯನ್ನು ಮಾಡುತ್ತಾನೆ. ಆತನು ತನ್ನ ಹೊಲದಲ್ಲಿ ಬಂದಿರುವಂಥ ಬೆಳೆಯನ್ನು ತೆಗೆದು ರಾಶಿಯನ್ನು ಮಾಡಿ ಅದರಿಂದ ಬಂದಿರುವ ಹಣದಿಂದ ತನ್ನ ಜೀವನದಲ್ಲಿ ಆಗಿರುವಂತಹ ಸಾಲವನ್ನೆಲ್ಲ ತೀರಿಸಿ ತನ್ನ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತಾನೆ. ಆತನಿಗೆ ರಾಯರ ಮೇಲೆ ಮತ್ತಷ್ಟು ಅಪಾರವಾದ ನಂಬಿಕೆ ಬರುತ್ತದೆ. ಆತನು ತನಗೆ ಬಂದಿರುವ ಲಾಭದಿಂದ ಶ್ರೀ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದು ಅಲ್ಲಿ ಎಲ್ಲರಿಗೂ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅನ್ನದ ಪ್ರಸಾದವನ್ನು ನೀಡುತ್ತಾನೆ. ರೈತ ಪ್ರತಿ ವರ್ಷ ತನ್ನ ಹೊಲದಲ್ಲಿ ಬೆಳೆದಿರುವಂಥ ಬೆಳೆಯಿಂದ ಮಂತ್ರಾಲಯಕ್ಕೆ ಹೋಗಿ ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೀಡುತ್ತಾನೆ. ಈ ರೀತಿ ರಾಯರು ಒಬ್ಬ ಕುರುಡ ಬಾಲಕನಿಗೆ ಕಣ್ಣು ದೊರಕಿಸಿಕೊಟ್ಟರು, ಅವನ ಬಾಳಿಗೆ ಬೆಳಕಾದರು. ಹಾಗೆ ಅತಿ ನಷ್ಟದಲ್ಲಿರುವ ಒಬ್ಬ ರೈತನ ಬಾಳಿಗೆ ಕೂಡ ರಾಯರು ಬೆಳಕು ನೀಡಿದರು. ರಾಯರನ್ನು ನಂಬಿರುವಂತಹ ಭಕ್ತರಲ್ಲಿ ರಾಯರು ಯಾವುದೋ ಒಂದು ರೀತಿಯಲ್ಲಿ ಬಂದು ಕನಸಿನಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ವೇಷದಲ್ಲಿ ಬಂದು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಪರಿಹಾರವನ್ನು ನೀಡುತ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ, ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಾವು ಕೋಪಗೊಳ್ಳಬಾರದು ಅಥವಾ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ದೇವರಲ್ಲಿ ಸುಖವಿದ್ದಾಗಲೂ ದುಃಖವಿದ್ದಾಗಲೂ ಒಂದೇ ರೀತಿ ಅಪಾರವಾದ ನಂಬಿಕೆ ಇಡಿ.